ಭಾರತಕ್ಕೆ ಬಂದ ಯುರೋಪಿಯನ್ ಶಕ್ತಿಗಳಲ್ಲಿ ಬ್ರಿಟಿಷರು ಮಾತ್ರವಲ್ಲ, ಒಂದು ಸಮಯದಲ್ಲಿ ಫ್ರೆಂಚರು ಕೂಡ ಭಾರತದಲ್ಲಿ ಆಳಲು ಯತ್ನಿಸಿದ್ದರು. ಪುದುಚೇರಿಯಿಂದ ಕಾರೈಕಲ್ವರೆಗೆ ತಮ್ಮ ಸಾಮ್ರಾಜ್ಯ ಕಟ್ಟಿದ ಫ್ರೆಂಚರು ಬ್ರಿಟಿಷರ ಜೊತೆ ಭೀಕರ ಯುದ್ಧ ನಡೆಸಿದರು. ಆದರೆ ಅಂತಿಮವಾಗಿ ಯಾರು ಗೆದ್ದರು? ಫ್ರೆಂಚರ ಕನಸು ಏಕೆ ನಾಶವಾಯಿತು? ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿ ಫ್ರೆಂಚರ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಲೋ ಗೈಸ್, ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಚರು ಭಾರತಕ್ಕೆ ಬಂದಿರುವ ಯುರೋಪಿಯನ್ನರಲ್ಲಿ 5ನೇ ಸ್ಥಾನ ಪಡೆದಿದ್ದಾರೆ ಮತ್ತು ಇವರೇ ಕೊನೆಯದಾಗಿ ಬಂದ ಯುರೋಪಿಯನ್ನರು. ಇವರು ಮೂಲತಃ ಫ್ರಾನ್ಸ್ ದೇಶದವರು. ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್. ಫ್ರಾನ್ಸ್ ದೊರೆ 14ನೇ ದೊರೆ ಲೂಯಿ ಮತ್ತು ಅರ್ಥ ಸಚಿವರಾದ ಕೋಲ್ಬರ್ಟ್ ರವರ ಪ್ರಯತ್ನದಿಂದ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಲಾಯಿತು. ಇದು ಖಾಸಗಿ ಕಂಪನಿಯಾಗಿರದೆ ಸರ್ಕಾರವೇ ಸ್ಥಾಪಿಸಿದ ಒಂದು ಇಲಾಖೆಯಾಗಿತ್ತು. ಕ್ರಿಸ್ತಶಕ 1667ರಲ್ಲಿ ಮೊದಲ ಗವರ್ನರ್ ಜನರಲ್ ಆದ ಫ್ರಾಂಕೋಯಿಸ್ ಕೆರಾನ್ ಭಾರತಕ್ಕೆ ಮೊದಲು ಬಂದ ವ್ಯಕ್ತಿ. ಆದರೆ 1658ರಲ್ಲಿ ಫ್ರಾಂಕೋಯಿಸ್ ಬರ್ನಿಯರ್ ಎಂಬ ಫಿಸಿಷಿಯನ್ ಟ್ರಾವೆಲರ್ ಆದ ಈತ ಔರಂಗಜೇಬ್ನ ಆಸ್ಥಾನಕ್ಕೆ ಬಂದನು. ಇವರು ಭಾರತಕ್ಕೆ ಬಂದಾಗ ಇದ್ದಂತಹ ಮೊಘಲ್ ದೊರೆ ಔರಂಗಜೇಬ್. ಕ್ರಿಸ್ತಶಕ 1668ರಲ್ಲಿ ಫ್ರಾಂಕೋಯಿಸ್ ಕೆರಾನ್ ಔರಂಗಜೇಬ್ನ ಅನುಮತಿಯನ್ನು ಪಡೆದು ಸೂರತ್ನಲ್ಲಿ ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು ಆರಂಭಿಸಿದನು. ಈತನನ್ನು ಭಾರತದಲ್ಲಿ ಫ್ರೆಂಚ್ ವ್ಯಾಪಾರದ ಆರಂಭಿಕ ಶಿಲ್ಪಿ ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 1669ರಲ್ಲಿ ಮಚಲಿಪಟ್ಟಣದಲ್ಲಿ ವಸಾಹತು ಸ್ಥಾಪಿಸಲಾಯಿತು. 1674ರಲ್ಲಿ ಫ್ರಾಂಕೋಯಿಸ್ ಮಾರ್ಟಿನ್ ಬಂದನು. ಈತನು ಬಂದಾಗ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದವರು ಆದಿಲ್ ಶಾಹಿಗಳು. 1674ರಲ್ಲಿ ಈತನು ವಾಲಿಕಂಡಪುರಂ ಬಳಿ ಇರುವ ಒಂದು ಹಳ್ಳಿಯನ್ನು ಪಡೆದು ಅದನ್ನು ಅಭಿವೃದ್ಧಿಪಡಿಸಿದ. ನಂತರ ಇದೇ ಪ್ರದೇಶ ಪಾಂಡಿಚೇರಿ ಎಂದಾಯಿತು. ಅಲ್ಲದೆ ಫ್ರೆಂಚರ ರಾಜಧಾನಿ ಕೇಂದ್ರವೂ ಆಯಿತು. ಪಾಂಡಿಚೇರಿಯ ಸ್ಥಾಪಕ ಮತ್ತು ಮೊದಲ ಗವರ್ನರ್ ಫ್ರಾಂಕೋಯಿಸ್ ಮಾರ್ಟಿನ್. ಈತನು ಪಾಂಡಿಚೇರಿಯಲ್ಲಿ ಪೋರ್ಟ್ ಲೂಯಿಸ್ ಎಂಬ ಕೋಟೆಯನ್ನು ಕಟ್ಟಿಸಿದನು. 1693ರಲ್ಲಿ ಡಚ್ಚರ ಮತ್ತು ಫ್ರೆಂಚರ ಮಧ್ಯದ ಹೋರಾಟದಲ್ಲಿ ಪಾಂಡಿಚೇರಿ ಡಚ್ಚರ ವಶವಾಯಿತು. ಆದರೆ ರಿಶ್ವಿಕ್ ಒಪ್ಪಂದದಂತೆ ಅದನ್ನು ಫ್ರೆಂಚರಿಗೆ ಹಿಂದಿರುಗಿಸಲಾಗಿತ್ತು. 1739ರಲ್ಲಿ ಗವರ್ನರ್ ಆಗಿ ಬಂದ ಡೂಮ್ ಮೊಘಲರಿಂದ ನಾಣ್ಯ ಟಂಕಿಸುವ ಅನುಮತಿಯನ್ನು ಪಡೆದನು. ಇವರ ನಂತರ ಬರುವವನೇ ಡೂಪ್ಲೆ. ಈತ ಬಂದಾಗ ಭಾರತದಲ್ಲಿ ಇದ್ದಂತಹ ಮೊಘಲ್ ಸಾಮ್ರಾಟ ಮೊಹಮ್ಮದ್ ಶಾ. 1742ರಲ್ಲಿ ಚಂದ್ರನಾಗೋರದ ಗವರ್ನರ್ ಆಗಿದ್ದ ಡೂಪ್ಲೆ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದನು. ಈತನನ್ನು ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯದ ಧ್ರುವತಾರೆ, ಉಷಾತಾರೆ, ಮಿನುಗುವ ತಾರೆ ಅಥವಾ ನಕ್ಷತ್ರ ಎಂದು ಕರೆಯುತ್ತಾರೆ. ಈತ ಬರುವಾಗ ನೌಕಾಪಡೆ ತಂದಿದ್ದ. ಸಹಾಯಕ ಸೈನ್ಯ ಪದ್ಧತಿಯ ಮೊದಲ ಪರಿಕಲ್ಪನೆಯನ್ನು ನೀಡಿದವನು ಇವನೇ. ಈತನು ಬ್ರಿಟಿಷರೊಂದಿಗೆ ಯುದ್ಧ ಮಾಡಿ ಅಪಾರ ಲಾಭ ಮತ್ತು ನಷ್ಟವನ್ನು ಗಳಿಸಿದ. ಉತ್ಸಾಹಿ ಮಹತ್ವಾಕಾಂಕ್ಷಿಯಾದ ಡೂಪ್ಲೆ ರಾಜ್ಯ ವಿಸ್ತರಣೆಗೆ ಮುಂದಾದನು. ಇದರಿಂದಾಗಿ ಬ್ರಿಟಿಷರ ಮತ್ತು ಫ್ರೆಂಚರ ಮಧ್ಯೆ ಯುದ್ಧಗಳು ಆರಂಭವಾದವು. ಅವೇ ಕಾರ್ನಾಟಿಕ್ ಯುದ್ಧಗಳು. ಡೂಪ್ಲೆ ಫ್ರೆಂಚ್ ಶಕ್ತಿಯನ್ನು ಭಾರತದಲ್ಲಿ ವಿಸ್ತರಿಸಲು ಯತ್ನಿಸಿದ ನಾಯಕ. ಈಗ ಫ್ರೆಂಚರ ಪ್ರಮುಖ ವ್ಯಾಪಾರ ಕೇಂದ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೂರತ್ ಇದು ಭಾರತದಲ್ಲಿನ ಫ್ರೆಂಚರ ಮೊದಲ ವ್ಯಾಪಾರ ಕೇಂದ್ರ. 1668ರಲ್ಲಿ ಫ್ರಾಂಕೋಯಿಸ್ ಕೆರಾನ್ ರವರು ಸ್ಥಾಪಿಸಿದರು. ಇದು ಪ್ರಮುಖ ಬಂದರು ನಗರ. ಇಲ್ಲಿ ಫ್ರೆಂಚ್ ಮಸಾಲೆ, ವಸ್ತ್ರ ಮತ್ತು ಇತರೆ ವಸ್ತುಗಳ ವ್ಯಾಪಾರ ಮಾಡುತ್ತಿದ್ದರು. ಇದು ಫ್ರೆಂಚರ ಭಾರತ ಪ್ರವೇಶದ ಆರಂಭವಾಗಿತ್ತು. ಮಚಲಿಪಟ್ಟಣಂ ಇದು ದಕ್ಷಿಣ ಭಾರತದ ಪ್ರಮುಖ ವ್ಯಾಪಾರ ಕೇಂದ್ರ. ಇದನ್ನು 1669ರಲ್ಲಿ ಕೋರಮಂಡಲ ಕರಾವಳಿಯಲ್ಲಿ ಸ್ಥಾಪಿಸಿದರು. ಈ ಪ್ರದೇಶವು ಉತ್ತಮ ಗುಣಮಟ್ಟದ ವಸ್ತುಗಳಿಗೆ ಪ್ರಸಿದ್ಧವಾಗಿದೆ. ಪಾಂಡಿಚೇರಿ ಫ್ರೆಂಚರ ಅತ್ಯಂತ ಪ್ರಮುಖ ಕೇಂದ್ರ. 1674ರಲ್ಲಿ ಫ್ರಾಂಕೋಯಿಸ್ ಮಾರ್ಟಿನ್ ರವರು ಅಭಿವೃದ್ಧಿಪಡಿಸಿದರು. ನಂತರ ಫ್ರೆಂಚರ ರಾಜಧಾನಿಯಾಯಿತು. ಇಲ್ಲಿ ಆಡಳಿತ ಮತ್ತು ವ್ಯಾಪಾರ ಎರಡೂ ನಡೆಯುತ್ತಿತ್ತು. ಪಾಂಡಿಚೇರಿ ಫ್ರೆಂಚ್ ಶಕ್ತಿಯ ಮುಖ್ಯ ಕೇಂದ್ರವಾಗಿತ್ತು. ಚಂದ್ರನಾಗೂರ್ ಇದು ಬಂಗಾಳದ ಪ್ರಮುಖ ವ್ಯಾಪಾರ ಕೇಂದ್ರ. 1690ರಲ್ಲಿ ಹೂಗ್ಲಿ ನದಿಯ ತೀರದಲ್ಲಿ ಸ್ಥಾಪಿಸಿದರು. ಇದು ಪೂರ್ವ ಭಾರತದ ವ್ಯಾಪಾರಕ್ಕೆ ಮುಖ್ಯವಾಗಿತ್ತು. ಮಾಹೆ ಇದು 1725ರಲ್ಲಿ ಕೇರಳ ರಾಜ್ಯದಲ್ಲಿ ಸ್ಥಾಪಿಸಿದರು. ಮಲಬಾರ್ ಕರಾವಳಿಯಲ್ಲಿದೆ. ಇದು ಪಶ್ಚಿಮ ಕರಾವಳಿಯ ಪ್ರಮುಖ ಕೇಂದ್ರವಾಗಿತ್ತು. ಕಾರೈಕಲ್ ದಕ್ಷಿಣ ಭಾರತದ ಮತ್ತೊಂದು ಪ್ರಮುಖ ಕೇಂದ್ರವಾಗಿತ್ತು. 1739ರಲ್ಲಿ ತಮಿಳುನಾಡಿನಲ್ಲಿ ಸ್ಥಾಪಿಸಿದರು. ಈ ಕೇಂದ್ರವು ಆಡಳಿತ ಮತ್ತು ವ್ಯಾಪಾರದ ಪ್ರಮುಖ ಸ್ಥಳವಾಗಿತ್ತು. ಇಲ್ಲಿ ಫ್ರೆಂಚರು ತಮ್ಮ ಪ್ರಭಾವವನ್ನು ಹೆಚ್ಚಿಸಿದರು. ಭಾರತದಲ್ಲಿ ಫ್ರೆಂಚರ ಆಡಳಿತ ಬದಲಾವಣೆಗೂ ಮತ್ತು ಬ್ರಿಟಿಷರೊಡನೆ ನಡೆಯುವ ಯುದ್ಧಗಳಿಗೆ ಪ್ರಮುಖ ಕಾರಣವಾದ ವ್ಯಕ್ತಿಯೇ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದಂತಹ ಡೂಪ್ಲೆ. ಕೊನೆಯದಾಗಿ ಸೂರತ್ ಮೊದಲ ಕೇಂದ್ರ. ಮಚಲಿಪಟ್ಟಣಂ ವಸ್ತ್ರ ವ್ಯಾಪಾರ.
ಪಾಂಡಿಚೇರಿ ಮುಖ್ಯ ಕೇಂದ್ರ, ಚಂದ್ರನಾಗೂರ್ ಬಂಗಾಳ ಕೇಂದ್ರ, ಮಾಹೆ ಮಸಾಲೆ ವ್ಯಾಪಾರ ಮಲಬಾರ್ ಕರಾವಳಿ, ಕಾರೈಕಲ್ ದಕ್ಷಿಣ ಕೇಂದ್ರ. ಇವು ಫ್ರೆಂಚರ ವ್ಯಾಪಾರ ಕೇಂದ್ರಗಳ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತಿಹಾಸ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಧನ್ಯವಾದಗಳು.